This is question number 2 from 175 PDF. And the question is, freight goods and transportation monitoring refers to the use of various technologies and systems to track and monitor the movement of goods, freight, and transportation vehicles in real time. How does real-time monitoring of goods and transportation improves supply chain management? ಸೊ ಈ ಕ್ವಶನ್ ನೀವು ಓದಿದಾಗ ಇದಿಷ್ಟು ದೊಡ್ಡ ಕ್ವಶನ್ ಇದೆ, ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಆ ಥರ ಅನಿಸಿದ್ರೆ ಫಸ್ಟ್ ಇದನ್ನ ನಾನು ಕನ್ನಡದಲ್ಲಿ ಹೇಳ್ತೀನಿ. ಈ ಕ್ವಶನ್ ಏನ್ ಬರಿಬೇಕು ಈ ಕ್ವಶನ್ ಇಂದ ಅನ್ನೋದನ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೂಡ್ಸಿಗೆ ಸಾಮಾನು ಅಂತ ಹೇಳ್ತೀನಿ, ಟ್ರಾನ್ಸ್ಪೋರ್ಟೇಷನ್ಗೆ ವಾಹನಗಳನ್ನು ಅಂತ ಯೂಸ್ ಮಾಡ್ಕೊತೀನಿ ವರ್ಡ್. ಸೊ ಈ ಪ್ರಶ್ನೆ ನಿಮಗೆ ಸಾಮಾನುಗಳು ಗೂಡ್ಸ್ ಅಂಡ್ ವಾಹನಗಳನ್ನು ರಿಯಲ್ ಟೈಮ್ ಅಂದ್ರೆ ತಕ್ಷಣದ ನಡಿಗೆ, ರಿಯಲ್ ಟೈಮ್ ಅಲ್ಲಿ ಗಮನದಲ್ಲಿಟ್ಟುಕೊಳ್ಳುವುದರಿಂದ ಸರಪಳಿ ನಿರ್ವಹಣೆ ಅಂದ್ರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಅದಕ್ಕೆ ಸರಪಳಿ ನಿರ್ವಹಣೆ ಅಂತಾರೆ. ಸೊ ಸರಪಳಿ ನಿರ್ವಹಣೆ ಸುಲಭವಾಗುತ್ತದೆ. ಕರೆಕ್ಟಾ? ಸಾಮಾನುಗಳನ್ನು ಮತ್ತು ವಾಹನಗಳನ್ನು ರಿಯಲ್ ಟೈಮ್ ನಲ್ಲಿ ನೋಡೋದ್ರಿಂದ ಏನಾಗುತ್ತೆ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸುಲಭವಾಗುತ್ತದೆ ಮತ್ತು ಉತ್ತಮವಾಗುತ್ತದೆ. ಗುಡ್ ಅಂದ್ರೆ ಉತ್ತಮವಾಗುತ್ತದೆ. ಸೊ ಇದನ್ನ ವಿವರಿಸಕ್ಕೆ ನಿಮಗೆ ಕೇಳ್ತಾ ಇದ್ದಾರೆ. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಅಬೌಟ್ ದಿಸ್. ಸೊ ರಿಯಲ್ ಟೈಮ್ ಮಾಹಿತಿ ಹೇಗೆ ಕಂಪನಿಗಳಿಗೆ ಅದು ತಮ್ಮ ಉತ್ಪನ್ನಗಳನ್ನು ಸರಿಯಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಎಂಬುದನ್ನು ಈ ಕ್ವಶನ್ ನಲ್ಲಿ ನೀವು ವಿವರಿಸಬೇಕು. ಸೊ ರಿಯಲ್ ಟೈಮ್ ಮಾಹಿತಿಯನ್ನ ತಗೊಂಡ್ರೆ ಕಂಪನಿಗಳಿಗೆ ತನ್ನ ಪ್ರಾಡಕ್ಟ್ಗಳನ್ನು ಸರಿಯಾಗಿ ಅಂದ್ರೆ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡೋಕೆ ಹೇಗೆ ಇದು ಸಹಾಯ ಮಾಡುತ್ತದೆ ಎಂಬುದನ್ನು ನೀವು ಈ ಪ್ರಶ್ನೆಯಲ್ಲಿ ಆನ್ಸರ್ ಮಾಡಬೇಕು. ಸೊ ಇದನ್ನೇ ನಾನು ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಹೇಳೋದಾದ್ರೆ, ಇನ್ ದಿಸ್ ಕ್ವಶನ್ ದೇ ಆರ್ ಸ್ಪೆಷಲಿ ಆಸ್ಕಿಂಗ್ ಯು ಹೌ ರಿಯಲ್ ಟೈಮ್ ಮಾನಿಟರಿಂಗ್ ಆಫ್ ಗೂಡ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇಂಪ್ರೂವ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಹೇಗೆ ಇಂಪ್ರೂವ್ ಮಾಡುತ್ತದೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ದಿಸ್ ಮೀನ್ಸ್ ದಟ್ ದೇ ವಾಂಟ್ ಯು ಟು ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ರಿಯಲ್ ಟೈಮ್ ಮಾನಿಟರಿಂಗ್ ಬ್ರಿಂಗ್ಸ್ ಟು ದ ಮ್ಯಾನೇಜ್ಮೆಂಟ್ ಆಫ್ ಸಪ್ಲೈ ಚೈನ್. ಇಲ್ಲಿ ಇದೆಲ್ಲ ಓವರ್ ಆಲ್ ಓದಿದಾಗ ನಿಮಗೆ ನೀವು ಏನು ಬರೀಬೇಕು, ಈ ಪ್ರಶ್ನೆ ಓದಿದ್ರೆ ಏನು ಬರೀಬೇಕು ಅಂದರೆ ಬೆನಿಫಿಟ್ಸ್ ಬರೀಬೇಕು ಅಥವಾ ಅಡ್ವಾಂಟೇಜಸ್ ಬರೀಬೇಕು. ಯಾವುದ್ರದ್ದು ಬೆನಿಫಿಟ್ಸ್ ಮತ್ತು ಅಡ್ವಾಂಟೇಜಸ್ ಬರೀಬೇಕು? ರಿಯಲ್ ಟೈಮ್ ಮಾನಿಟರ್ ಮಾಡೋದ್ರಿಂದ ಮ್ಯಾನೇಜ್ಮೆಂಟ್ ಆಫ್ ಸಪ್ಲೈ ಚೈನ್ಗೆ ಅದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಬರೀಬೇಕು. ಈ ಟೋಟಲ್ ಈ ಕ್ವಶನ್ ನಲ್ಲಿ ನೀವು ಬರೀಬೇಕಾಗಿದ್ದು ಬೆನಿಫಿಟ್ಸ್ ಆರ್ ಅಡ್ವಾಂಟೇಜಸ್ ದಟ್ ರಿಯಲ್ ಟೈಮ್ ಮಾನಿಟರಿಂಗ್ ಬ್ರಿಂಗ್ಸ್ ಟು ದ ಮ್ಯಾನೇಜ್ಮೆಂಟ್ ಆಫ್ ಸಪ್ಲೈ ಚೈನ್. ಸೊ ಅಷ್ಟೇ. ಈ ಕ್ವಶನ್ ಅನ್ನು ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿರೋದು ನೀವು ಓನ್ ಆಗಿ ಬರಿಬೋದು. ಸೊ ಇದರಲ್ಲಿ ಒಂದು 10 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಯಾಕಂದ್ರೆ ಇದು 10 ಮಾರ್ಕ್ ಕ್ವಶನ್ ಆಗಿರೋದ್ರಿಂದ ಒಂದು 10 ಪಾಯಿಂಟ್ಸ್ ಇದೆ. ಸೊ ಒಂದೊಂದೇ ಪಾಯಿಂಟ್ ಒಂದೊಂದು ಲೈನ್ ಅಲ್ಲಿ ಹೇಳೋಕೆ ಟ್ರೈ ಮಾಡ್ತೀನಿ. ಫಸ್ಟ್ ಒನ್ ಇನ್ಕ್ರೀಸ್ಡ್ ವಿಸಿಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಅಂತ ಇದೆ, ಇದು ಫಸ್ಟ್ ಒನ್. ಸೊ ಇದರ ಮೀನಿಂಗ್ ಏನು? ಎವ್ರಿ ಒನ್ ಸಿ ವೇರ್ ದ ಗೂಡ್ಸ್ ಆರ್ ಅಟ್ ಆಲ್ ಟೈಮ್ಸ್. ಎಲ್ಲರೂ ನೋಡ್ಬೋದು ಗೂಡ್ಸ್ ಎಲ್ಲಿದೆ, ಸದ್ಯ ಪ್ರೆಸೆಂಟ್ ಎಲ್ಲಿದೆ ಅಂತ ಅನ್ನೋದನ್ನ ನೋಡ್ಬೋದು. ಅಂದ್ರೆ ವಿಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಬರೀಬೇಕು. ಎರಡನೇದ್ದು ಇಂಪ್ರೂವ್ಡ್ ಎಫಿಷಿಯನ್ಸಿ ಅಂಡ್ ಆನ್ ಟೈಮ್ ಡೆಲಿವರಿ. ಹೀಗಂದ್ರೆ ಗೂಡ್ಸ್ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಮತ್ತೆ ಆನ್ ಟೈಮ್ ಅರೈವ್ ಆಗುತ್ತೆ. ಇದರಿಂದ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಆನ್ ಟೈಮ್ ಡೆಲಿವರಿ ಅಂದರೆ ನಾವು ಕರೆಕ್ಟಾಗಿ ನಮ್ಗೆ ಬೇಕಾಗಿರೋ ಸಮಯದಲ್ಲಿ ಗೂಡ್ಸ್ ನಮಗೆ ಡೆಲಿವರಿ ಸಿಗೋದ್ರಿಂದ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಅಂತ ಬರೀಬೇಕು. ಮೂರನೇದ್ದು ಬೆಟರ್ ರಿಸೋರ್ಸ್ ಯುಟಿಲೈಸೇಷನ್. ಅಂದರೆ ರಿಸೋರ್ಸಸ್ ಅಂದರೆ ಏನು? ಟ್ರಕ್ಸ್ ಇರ್ಬೋದು ಅಥವಾ ಅದಕ್ಕೆ ಯೂಸ್ ಮಾಡೋಂಥ ಫ್ಯೂವೆಲ್ ಆಗಿರ್ಬೋದು, ಇವನ್ನೆಲ್ಲ ಮೋರ್ ವೈಸ್ಲಿ ಕ್ಯಾನ್ ಬಿ ಯೂಸ್ಡ್. ಅದರಿಂದ ಅದನ್ನು ರಿಸೋರ್ಸನ್ನ ಬೆಟರ್ ಆಗಿ ಯುಟಿಲೈಸೇಷನ್ ಮಾಡ್ಬೋದು. ರಿಯಲ್ ಟೈಮ್ ಮಾನಿಟರಿಂಗ್ ಆಫ್ ಗೂಡ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಮಾಡೋದ್ರಿಂದ ಅದನ್ನ ಬೆಟರ್ ಆಗಿ ಯೂಸ್ ಮಾಡ್ಬೋದು ಅಂತ ಬರೀಬೇಕು. ನಾಲ್ಕನೇದ್ದು ಎನ್ಹಾನ್ಸ್ಡ್ ಡಿಸಿಷನ್ ಮೇಕಿಂಗ್ ವಿತ್ ರಿಯಲ್ ಟೈಮ್ ಡೇಟಾ. ಡಿಸಿಷನ್ಸ್ ಆರ್ ಮೇಡ್ ಬೇಸ್ಡ್ ಆನ್ ದ ಅಪ್ ಟು ಡೇಟ್ ಇನ್ಫಾರ್ಮೇಶನ್. ಈ ಸದ್ಯ ನನಗೆ ಇನ್ಫಾರ್ಮೇಶನ್ ಏನು ಸಿಕ್ಕಿದೆ, ಆ ಪ್ರೆಸೆಂಟ್ ಇನ್ಫಾರ್ಮೇಶನ್ ಇಂದ ನಾನು ಡಿಸಿಷನ್ ಅನ್ನ ತಗೋಬಹುದು. ಹೀಗಾಗಿ ಎನ್ಹಾನ್ಸ್ಡ್ ಡಿಸಿಷನ್ ಮೇಕಿಂಗ್ using the real-time data. Next, fifth one, quick response to any issues or disruptions. ಹೀಗಂದ್ರೆ ಪ್ರಾಬ್ಲಮ್ಸ್ ಆರ್ ಫಿಕ್ಸ್ಡ್ ವೆರಿ ಕ್ವಿಕ್ಲಿ. ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಅದನ್ನು ಕ್ವಿಕ್ ಆಗಿ ಫಿಕ್ಸ್ ಮಾಡ್ಬೋದು. ಸೊ ಬಿಫೋರ್ ದೇ ಕಾಸ್ ಬಿಗ್ ಡಿಲೇಸ್ ದೇ ಕ್ಯಾನ್ ಬಿ ಫಿಕ್ಸ್ಡ್ ವೆರಿ ಕ್ವಿಕ್ಲಿ. ಅದಕ್ಕೆ ಕ್ವಿಕ್ ರೆಸ್ಪಾನ್ಸ್ ಟು ಎನಿ ಇಶ್ಯೂಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಿಕ್ಸ್ತ್ ಒನ್,
better risk management. Potential problems are spotted early. ಸೊ ಪ್ರಾಬ್ಲಮ್ಸ್ ಬೇಗನೆ ನಾವು ಕಂಡುಹಿಡಿಯೋದ್ರಿಂದ ರಿಸ್ಕ್ ವಿಲ್ ಬಿ ಲೋವರ್. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಬೆಟರ್ ಆಗುತ್ತೆ. ನೆಕ್ಸ್ಟ್ ರಿಡ್ಯೂಸ್ಡ್ ಕಾಸ್ಟ್ ಆ್ಯಂಡ್ ಇನ್ಕ್ರೀಸ್ಡ್ ಪ್ರಾಫಿಟಬಿಲಿಟಿ. ಸೊ ರಿಡ್ಯೂಸ್ಡ್ ಕಾಸ್ಟ್ ಅಂತಂದರೆ ಮನಿ ಈಸ್ ಸೇವ್ಡ್. ಈ ಥರ ನಾವು ಟೈಮ್ಗೆ ಡೆಲಿವರಿ ಮಾಡೋದು, ಪ್ರಾಬ್ಲಮನ್ನು ಬೇಗನೆ ಫಿಕ್ಸ್ ಮಾಡೋದು, ಡಿಸಿಷನನ್ನು ರಿಯಲ್ ಟೈಮ್ ಡೇಟಾದಿಂದ ಡಿಸಿಷನ್ ತಗೊಳ್ಳೋದು, ಇವೆಲ್ಲ ಮಾಡೋದ್ರಿಂದ ನಮಗೆ ಮನಿ ಸೇವ್ ಆಗುತ್ತೆ. ಸೊ ಮನಿ ಸೇವ್ ಆದರೆ ಏನಾಗುತ್ತೆ, ವಿಚ್ ವಿಲ್ ಲೀಡ್ ಟು ಹೈಯರ್ ಪ್ರಾಫಿಟ್ಸ್. ನೆಕ್ಸ್ಟ್ 8th one, increased customer satisfaction and loyalty. ಕಸ್ಟಮರ್ಸ್ ಆರ್ ವೆರಿ ಹ್ಯಾಪಿಯರ್. ಅಂದರೆ ಹ್ಯಾಪಿ ಆಗ್ತಾರೆ. ಕಸ್ಟಮರ್ಸ್ ಆರ್ ಹ್ಯಾಪಿಯರ್ ಬಿಕಾಸ್ ದೇ ಗೆಟ್ ವಾಟ್ ದೇ ವಾಂಟ್ ಆನ್ ಟೈಮ್. ಆ ಟೈಮಿಗೆ ಏನು ಬೇಕೋ ಅದು ಅವ್ರಿಗೆ ಸಿಕ್ಬಿಡುತ್ತೆ. ಅದರಲ್ಲಿಂದ ಕಸ್ಟಮರ್ಸ್ ವಿಲ್ ಬಿ ವೆರಿ ಹ್ಯಾಪಿ. ನೆಕ್ಸ್ಟ್ 9th one, ಬೆಟರ್ ಕೊಲಾಬರೇಷನ್ ಆ್ಯಂಡ್ ಕಮ್ಯುನಿಕೇಶನ್ ಅಮಂಗ್ ಸಪ್ಲೈ ಚೈನ್ ಪಾರ್ಟ್ನರ್ಸ್. ಹೀಗಂದ್ರೆ ಏನು, ಎವ್ರಿ ಒನ್ ವರ್ಕ್ಸ್ ಟುಗೆದರ್ ಬೆಟರ್. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು, ಎಲ್ಲ ರಿಯಲ್ ಟೈಮ್ ಡೇಟಾ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಹೀಗಾಗಿ ಎಲ್ಲರೂ ಒಟ್ಟಿಗೆ ವರ್ಕ್ ಮಾಡೋದ್ರಿಂದ ದೇ ವರ್ಕ್ ಟುಗೆದರ್ ಬೆಟರ್ ಆ್ಯಂಡ್ ದೇ ಕ್ಯಾನ್ ಶೇರ್ ದ ಇನ್ಫಾರ್ಮೇಶನ್ ವೆರಿ ಈಸಿಲಿ. ಸೊ ಎಲ್ಲ ಆನ್ ಲೈವಲ್ಲಿ ಇರೋದ್ರಿಂದ ದೇ ಕ್ಯಾನ್ ಶೇರ್ ದ ಇನ್ಫಾರ್ಮೇಶನ್ ವೆರಿ ಈಸಿಲಿ. ನೆಕ್ಸ್ಟ್ ಲಾಸ್ಟ್ ಒನ್, ಇಂಪ್ರೂವ್ಡ್ ಸಸ್ಟೈನಬಿಲಿಟಿ ಆ್ಯಂಡ್ ಎನ್ವಿರಾನ್ಮೆಂಟಲಿ ರೆಸ್ಪಾನ್ಸಿಬಲ್ ಪ್ರಾಕ್ಟೀಸಸ್. ಹೀಗಂದ್ರೆ ದ ಪ್ರಾಸೆಸ್ ಇಟ್ ಈಸ್ ಕೈಂಡರ್ ಟು ದ ಎನ್ವಿರಾನ್ಮೆಂಟ್. ಇದೆಲ್ಲ ಏನು ಮಾಡ್ತಾ ಇದೀವಲ್ಲ ನೋಡಿ, ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಇದೆಲ್ಲ ಏನು, ಇಟ್ ವಿಲ್ ಬಿ ಕೈಂಡರ್ ಟು ದ ಎನ್ವಿರಾನ್ಮೆಂಟ್. ಸೊ ವಿಚ್ ವಿಲ್ ರೆಡ್ಯೂಸ್ ದ ವೇಸ್ಟೇಜ್ ಕಡಿಮೆ ಆಗುತ್ತೆ, ಮತ್ತೆ ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಎದ್ರಲಿಂದ ಸಾಧ್ಯ ಆಗುತ್ತೆ ಅಂದರೆ ಗೂಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಇನ್ ರಿಯಲ್ ಟೈಮಲ್ಲಿ ಗಮನದಲ್ಲಿಟ್ಕೊಳ್ಳೋದ್ರಿಂದ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು ಸುಲಭವಾಗುತ್ತದೆ ಮತ್ತು ಉತ್ತಮವಾಗುತ್ತದೆ ಅಂತ ಈ ಪ್ಯಾರಾಗ್ರಾಫಿಂದ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ರಿಯಲ್ ಟೈಮ್ ಮಾಹಿತಿ ಈ ಥರ ಸಿಗೋದ್ರಿಂದ ಕಂಪನಿಗಳಿಗೆ ಏನಂದರೆ ತಮ್ಮ ಉತ್ಪನ್ನಗಳನ್ನು ಸರಿಯಾಗಿ ಮತ್ತು ಸಮರ್ಪಕವಾಗಿ ನಿರ್ವಹಿಸಲು ಇದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು ಸಹಾಯ ಮಾಡುತ್ತದೆ ಅಂತ ಇದು ಒಂದು ಫೈನಲ್ ಡಿಸಿಷನನ್ನು ಫೈನಲ್ ಪಾಯಿಂಟನ್ನು ಈ ಕ್ವಶನ್ಗೆ ನೀವು ಬರಿಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಇಟ್ ಈಸ್ ಆಲ್ 10 ವಿಲ್ ಬಿ the benefits or advantages of real-time monitoring of goods and transportation for supply chain management.